ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಹಿಂದಿನ ಎಪಿಸೋಡ್ನಲ್ಲಿ ನಾವು ಆಂಥ್ರೋಪಿಕ್ ಕಂಪನಿಯ ಕ್ಲಾಡ್ ಮೈಥೋಸ್ ಅನ್ನೋ ಅತ್ಯಂತ ಅಪಾಯಕಾರಿ ಎಐ ಮಾಡೆಲ್ ಬಗ್ಗೆ ಹೇಳಿದ್ವಿ. ಅದು 27 ವರ್ಷಗಳ ಹಳೆಯ ಬಗ್ ಪತ್ತೆ ಹಚ್ಚಿ ಇಡೀ ಟೆಕ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ದನ್ನು ನೋಡಿದ್ವಿ. ಆ ವಿಡಿಯೋದಲ್ಲಿ ನಾವು ಇದು ಬರೀ ಶುರುವಷ್ಟೇ ಅಂತ ಹೇಳಿದ್ವಿ. ಈಗ ಆ ಬಿರುಗಾಳಿ ನೇರವಾಗಿ ಭಾರತದ ಬಾಗಿಲಿಗೆ ಬಂದು ಅಪ್ಪಳಿಸಿದೆ. ಹೌದು ಸ್ನೇಹಿತರೆ, ಈ ಮೈಥೋಸ್ ಎಐನಿಂದಾಗಿ ನಿಮ್ಮ ದುಡ್ಡಿರುವ ಭಾರತೀಯ ಬ್ಯಾಂಕ್ಗಳು ಅಕ್ಷರಶಃ ನಡುಗಿ ಹೋಗಿವೆ. ಪರಿಸ್ಥಿತಿ ಎಷ್ಟೊಂದು ಗಂಭೀರವಾಗಿದೆ ಅಂದರೆ, ಸ್ವತಃ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಉನ್ನತ ಬ್ಯಾಂಕರ್ಗಳ ಜೊತೆಗೆ ತುರ್ತು ಭದ್ರತಾ ಸಭೆ ನಡೆಸಿದ್ದಾರೆ. ಅಷ್ಟಕ್ಕೂ ನಿರ್ಮಲಾ ಸೀತಾರಾಮನ್ ಅವರ ಈ ಸೀಕ್ರೆಟ್ ಮೀಟಿಂಗ್ನಲ್ಲಿ ನಡೆದಿದ್ದೇನು? ಎಟಿಎಂ ಮತ್ತು ಯುಪಿಐ ವ್ಯವಸ್ಥೆಗಳಿಗೆ ಬಂದೊದಗಿರುವ ಆ ಬಹುದೊಡ್ಡ ಕಂಟಕ ಯಾವುದು? ಅಮೆರಿಕದ ಬೆನ್ನಲ್ಲೇ ಚೀನಾ ಕೂಡ ತನ್ನದೇ ಆದ ಡೆಡ್ಲಿ ಎಐ ಲಾಂಚ್ ಮಾಡಿದ್ದು ಹೇಗೆ? ಮತ್ತು ಈ ಅಪಾಯವನ್ನು ಎದುರಿಸಲು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬರೋಬ್ಬರಿ 800 ಕೋಟಿ ರೂಪಾಯಿಗಳನ್ನು ಸುರಿತಾ ಇರೋದು ಯಾಕೆ? ಟೆಕ್ ಲೋಕದ ಮತ್ತು ನಿಮ್ಮ ಹಣಕಾಸಿನ ಭದ್ರತೆಗೆ ಸಂಬಂಧಿಸಿದ ಎಲ್ಲ ಶಾಕಿಂಗ್ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿರ್ಮಲಾ ಸೀತಾರಾಮನ್ ತುರ್ತು ಸಭೆ, ಬ್ಯಾಂಕ್ಗಳು ಹೈ ಅಲರ್ಟ್. ಸ್ನೇಹಿತರೆ, ಸಾಮಾನ್ಯವಾಗಿ ಸರ್ಕಾರ ಬ್ಯಾಂಕರ್ಗಳ ಜೊತೆಗೆ ಮೀಟಿಂಗ್ ಮಾಡಿದ್ರೆ ಅದು ಸಾಲ ಮನ್ನಾ ಬಗ್ಗೆನೋ ಅಥವಾ ಆರ್ಥಿಕತೆಯ ಬಗ್ಗೆನೋ ಆಗಿರುತ್ತೆ. ಆದರೆ ಕಳೆದ ತಿಂಗಳು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕರೆದಿದ್ದ ಮೀಟಿಂಗ್ನ ಅಜೆಂಡಾ ಬೇರೆಯೇ ಆಗಿತ್ತು. ಅಲ್ಲಿ ಚರ್ಚೆಯಾಗಿದ್ದು ಯಾವುದೇ ವೈರಸ್, ಮಾಲ್ವೇರ್ ಅಥವಾ ಹ್ಯಾಕರ್ಗಳ ಬಗ್ಗೆ ಅಲ್ಲ, ಬದಲಾಗಿ ಕ್ಲಾಡ್ ಮೈಥೋಸ್ ಎಂಬ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಹಣಕಾಸು ಸಚಿವಾಲಯ ಈ ಎಐ ರಿಸ್ಕ್ ಅನ್ನ ಅತ್ಯಂತ ಅಪಾಯಕಾರಿ ಅಂತ ಕರೆದಿದೆ. ಸರ್ಕಾರ ಈ ಮಟ್ಟಿಗೆ ಪದ ಬಳಕೆ ಮಾಡ್ತಿದೆ ಅಂದ್ರೆ ಇಡೀ ಆರ್ಥಿಕ ವ್ಯವಸ್ಥೆಯೇ ಡೇಂಜರ್ನಲ್ಲಿದೆ ಅಂತ ಅರ್ಥ. ಯಾಕಂದ್ರೆ ಡಿಜಿಟಲ್ ಇಂಡಿಯಾದಲ್ಲಿ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ಇಂಟರ್ನೆಟ್ ಮೇಲೆ ನಿಂತಿದೆ. ಅಷ್ಟಕ್ಕೂ ಈ ಮೈಥೋಸ್ ಮಾಡೋದೇನು? ಬ್ಯಾಂಕ್ಗಳಿಗೆ ಯಾಕೆ ಇಷ್ಟು ಭಯ? ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಸಾಂಪ್ರದಾಯಿಕ ಸೈಬರ್ ಸೆಕ್ಯೂರಿಟಿ ಟೂಲ್ಗಳು ನಮಗೆ ಗೊತ್ತಿರುವ ವೈರಸ್ಗಳನ್ನು ಮಾತ್ರ ತಡೀತಾ ಇದ್ವು. ಆದರೆ ಈ ಮೈಥೋಸ್ ಯಾರಿಗೂ ಗೊತ್ತಿಲ್ಲದ 0 ಡೇ ನ್ಯೂನ್ಯತೆಗಳನ್ನು ಕ್ಷಣಾರ್ಧದಲ್ಲಿ ಹುಡುಕಿ ತೆಗೆಯುತ್ತೆ. ಸೈಬರ್ ಎಕ್ಸ್ಪರ್ಟ್ಗಳು ಹೇಳುವ ಪ್ರಕಾರ ಮನುಷ್ಯರ ತಂಡವೊಂದು ವಾರಗಟ್ಟಲೆ ಕಷ್ಟಪಟ್ಟು ಹ್ಯಾಕ್ ಮಾಡುವ ಸಿಸ್ಟಮ್ ಅನ್ನ ಈ ಮೈಥೋಸ್ ಕೇವಲ ಒಂದೇ ದಿನದಲ್ಲಿ ಹ್ಯಾಕ್ ಮಾಡಿ ಮುಗಿಸುತ್ತೆ. ಇದರ ರಿಸ್ಕ್ ಎಷ್ಟಿದೆ ಅಂದ್ರೆ, ಒಂದು ವೇಳೆ ಈ ಎಐ ಕೆಟ್ಟವರ ಕೈಗೇನಾದ್ರೂ ಸಿಕ್ಕಿದ್ರೆ ಇಡೀ ದೇಶದ ಪೇಮೆಂಟ್ ನೆಟ್ವರ್ಕ್ ಅಂದ್ರೆ ಯುಪಿಐ, ನೆಫ್ಟ್ ಕ್ರ್ಯಾಶ್ ಆಗಬಹುದು, ಎಟಿಎಂ ಮಷೀನ್ಗಳು ಫ್ರೀಸ್ ಆಗಬಹುದು, ಗ್ರಾಹಕರ ಅಕೌಂಟ್ ಲಾಗಿನ್, OTP ವ್ಯವಸ್ಥೆಗಳೆಲ್ಲ ಹ್ಯಾಕ್ ಆಗಬಹುದು. ಹೀಗಾದ್ರೆ ಇಡೀ ದೇಶದ ಆರ್ಥಿಕತೆಯೇ ಗಬ್ಬೆದ್ದು ಜನರ ಮಧ್ಯೆ ಭೀತಿ ಶುರುವಾಗುತ್ತೆ. ಹೀಗಾಗಿಯೇ ಕೇಂದ್ರ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಬೆಚ್ಚಿ ಬೀಳಿಸ್ತಿದೆ ಯುಕೆ ಟೆಸ್ಟ್ ರಿಪೋರ್ಟ್ ಮತ್ತು ಡಿಸ್ಕಾರ್ಡ್ ಲೀಕ್. ಮೈಥೋಸ್ ಕೇವಲ ಎಐ ಅಲ್ಲ, ಅದೊಂದು ಮ್ಯಾಜಿಕ್ ಅನ್ನೋದನ್ನ ಇತ್ತೀಚೆಗೆ ಯುಕೆ ಎಐ ಸೆಕ್ಯೂರಿಟಿ ಇನ್ಸ್ಟಿಟ್ಯೂಟ್ ಮಾಡಿದ ಟೆಸ್ಟ್ಗಳು ಪ್ರೂವ್ ಮಾಡಿವೆ. ಎಕ್ಸ್ಪರ್ಟ್ ಲೆವೆಲ್ನ 73% ಸೈಬರ್ ಸೆಕ್ಯೂರಿಟಿ ಚಾಲೆಂಜ್ಗಳನ್ನು ಇದು ಸಲೀಸಾಗಿ ಸಾಲ್ವ್ ಮಾಡಿದೆ. ಮನುಷ್ಯರಿಗೆ 20 ಗಂಟೆ ಬೇಕಾಗುವ 32 ಹಂತದ ಸೈಬರ್ ಅಟ್ಯಾಕ್ ಟಾಸ್ಕ್ ಅನ್ನ ಇದು ಚಿಟಿಕೆ ಹೊಡೆದಷ್ಟು ಸಮಯದಲ್ಲಿ ಕಂಪ್ಲೀಟ್ ಮಾಡಿದೆ. ಇದಕ್ಕಿಂತ ಶಾಕಿಂಗ್ ನ್ಯೂಸ್ ಅಂದ್ರೆ, ಆಂಥ್ರೋಪಿಕ್ ಕಂಪನಿ ಈ ಎಐ ಅನ್ನ ಕೇವಲ ಆಪಲ್, ಗೂಗಲ್ನಂತ 40 ಟಾಪ್ ಕಂಪನಿಗಳಿಗೆ ಮಾತ್ರ ಕೊಟ್ಟಿತ್ತು. ಆದ್ರೆ ರಿಪೋರ್ಟ್ಗಳ ಪ್ರಕಾರ ಡಿಸ್ಕಾರ್ಡ್ ಆಪ್ನ ಈ ಪ್ರೈವೇಟ್ ಚಾಟ್ನಲ್ಲಿ ಕೆಲವು ಅಪರಿಚಿತರು ಈ ಡೇಂಜರಸ್ ಎಐನ ಆಕ್ಸೆಸ್ ಪಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಅಮೆರಿಕದಲ್ಲಿ ಕೂಡ ಫೆಡರಲ್ ರಿಸರ್ವ್ ಅಧ್ಯಕ್ಷ ಜೆರೋಮ್ ಪೋವೆಲ್ ಅವರು ವಾಲ್ ಸ್ಟ್ರೀಟ್ನ ಟಾಪ್ ಬ್ಯಾಂಕ್ಗಳ ಸಿಇಒಗಳ ಜೊತೆಗೆ ಸೀಕ್ರೆಟ್ ಮೀಟಿಂಗ್ ನಡೆಸಿದ್ದಾರೆ. ಚೀನಾದಿಂದ ಬಂತು ಮತ್ತೊಂದು ಕಂಟಕ, ರಿಲೀಸ್ ಆಯಿತು ಕ್ವಿಹು 360. ಅಮೆರಿಕದ ಎಐ ಬಗ್ಗೆ ನಾವು ತಲೆ ಕೆಡಿಸಿಕೊಂಡಿರುವಾಗಲೇ ಅತ್ತ ನಮ್ಮ ನೆರೆಯ ಚೀನಾ ಸೈಲೆಂಟ್ ಆಗಿ ತನ್ನದೇ ಆದ ಸ್ವದೇಶಿ ಎಐ ಅನ್ನ ರೆಡಿ ಮಾಡಿದೆ. ಅದರ ಹೆಸರು ಕ್ವಿಹು 360. ಚೀನಾದ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಡೆವಲಪ್ ಮಾಡಿರೋ ಈ ಎಐ ಈಗಾಗಲೇ ಬೇರೆ ಬೇರೆ ಸಾಫ್ಟ್ವೇರ್ಗಳಲ್ಲಿ ಬರೋಬ್ಬರಿ 1000ಕ್ಕೂ ಹೆಚ್ಚು ಭದ್ರತಾ ಲೋಪಗಳನ್ನು ಕಂಡುಹಿಡಿದು ಅಮೆರಿಕಕ್ಕೆ ಶಾಕ್ ಕೊಟ್ಟಿದೆ. ಭವಿಷ್ಯದಲ್ಲಿ ಚೀನಾ ಇದನ್ನ ಸೈಬರ್ ಯುದ್ಧಕ್ಕೆ ಬಳಸುವ ಎಲ್ಲ ಸಾಧ್ಯತೆಗಳು ಇವೆ. ಭಾರತದ ದಿಟ್ಟ ಹೆಜ್ಜೆ, PNBಯಿಂದ 800 ಕೋಟಿ ರೂಪಾಯಿ ಹೂಡಿಕೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇರುವ ಭಾರತ ಸರ್ಕಾರ ಸುಮ್ಮನೆ ಕೈಕಟ್ಟಿ ಕೂತಿಲ್ಲ. ನಿರ್ಮಲಾ ಸೀತಾರಾಮನ್ ಅವರ ಮೀಟಿಂಗ್ ಬಳಿಕ ರಿಸರ್ವ್ ಬ್ಯಾಂಕ್ ಮತ್ತು ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಸೇರಿ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಿವೆ. ಯಾವುದೇ ಒಂದು ಬ್ಯಾಂಕ್ ಮೇಲೆ ಅಟ್ಯಾಕ್ ಆದ್ರೆ
ಎಲ್ಲ ಬ್ಯಾಂಕ್ಗಳು ಸೇರಿ ಒಟ್ಟಾಗಿ ಎದುರಿಸುವ ಹೊಸ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಶೇರಿಂಗ್ ವ್ಯವಸ್ಥೆಯನ್ನು ತರಲಾಗ್ತಾ ಇದೆ. ಕೇಂದ್ರ ಐಟಿ ಸಚಿವಾಲಯವು ಪ್ರತ್ಯೇಕವಾಗಿ ಎಐ ಗವರ್ನೆನ್ಸ್ ಗ್ರೂಪ್ ಅನ್ನು ಹುಟ್ಟುಹಾಕಿದೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಭಾರತದ 3ನೇ ಅತಿದೊಡ್ಡ ಸರ್ಕಾರಿ ಬ್ಯಾಂಕ್ ಆದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಮೈಥೋಸ್ನಂಥ ಎಐ ಅಟ್ಯಾಕ್ಗಳಿಂದ ಬಚಾವಾಗಲು ಪಿಎನ್ಬಿ ತನ್ನ ಸೈಬರ್ ಸೆಕ್ಯೂರಿಟಿ ಬಜೆಟ್ ಅನ್ನು ಬರೋಬ್ಬರಿ 50% ಹೆಚ್ಚಿಸಿದೆ. ಅಂದರೆ ಈ ವರ್ಷ ಕೇವಲ ಸೈಬರ್ ಭದ್ರತೆಗಾಗಿಯೇ ಬ್ಯಾಂಕ್ ಸುಮಾರು 700 ರಿಂದ 800 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. 24/7 ನಿರಂತರ ಆಡಿಟ್ ಮಾಡೋದಾಗಿ ಬ್ಯಾಂಕ್ನ ಅಧಿಕಾರಿ ಸುರೇಂದ್ರನ್ ತಿಳಿಸಿದ್ದಾರೆ. ಮುಳ್ಳಿಗೆ ಮುಳ್ಳೇ ಉತ್ತರ, ಎಐಗೆ ಎಐಎ ಮದ್ದು. ಸ್ನೇಹಿತರೆ, ತಜ್ಞರು ಹೇಳುವ ಪ್ರಕಾರ ಈಗ ಕೇವಲ ಪ್ರಿವೆನ್ಷನ್ ಅಂದ್ರೆ ತಡೆಗಟ್ಟುವಿಕೆ ತಂತ್ರಗಳು ಕೆಲಸ ಮಾಡೋದಿಲ್ಲ. ಬ್ಯಾಂಕ್ಗಳು ರಿಸೈಲಿಯನ್ಸ್ ಅಂದ್ರೆ ಅಟ್ಯಾಕ್ ಆದ್ರೂ ತಕ್ಷಣವೇ ಸಿಸ್ಟಮ್ ಅನ್ನ ಮತ್ತೆ ನಾರ್ಮಲ್ ಮಾಡುವ ತಂತ್ರಜ್ಞಾನದ ಕಡೆಗೆ ಶಿಫ್ಟ್ ಆಗಬೇಕಿದೆ. ಇಲ್ಲಿರುವ ವಿಪರ್ಯಾಸ ಅಂದ್ರೆ ಯಾವ ಎಐನಿಂದ ಅಪಾಯವಿದೆಯೋ ಅದೇ ಎಐಯನ್ನ ಬಳಸಿ ಬ್ಯಾಂಕ್ಗಳು ತಮ್ಮ ಸೆಕ್ಯೂರಿಟಿಯನ್ನ ಸ್ಟ್ರಾಂಗ್ ಮಾಡ್ಕೊಳ್ತಿವೆ. ಈಗಾಗಲೇ ವಂಚನೆ ಪತ್ತೆ ಹಚ್ಚಲು ನೈಜ ಸಮಯದ ರಿಸ್ಕ್ ಮಾನಿಟರಿಂಗ್ಗೆ ಎಐ ಬಳಸಲಾಗ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕ್ಲಾಡ್ ಮೈಥೋಸ್ ಆಗಮನ ಸೈಬರ್ ಲೋಕದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಮುಂದಿನ ದಿನಗಳಲ್ಲಿ ಸಮರ ನಡೆಯೋದು ಮನುಷ್ಯರ ನಡುವೆ ಅಲ್ಲ, ಮನುಷ್ಯರು ಬರೆದ ಸೆಕ್ಯೂರಿಟಿ ಕೋಡ್ ಮತ್ತು ಆ ಕೋಡ್ ಅನ್ನ ಬ್ರೇಕ್ ಮಾಡುವ ಎಐ ನಡುವೆ. ಈ ಓಟದಲ್ಲಿ ಯಾರು ಗೆಲ್ತಾರೋ ಅವರದೇ ಈ ಡಿಜಿಟಲ್ ಜಗತ್ತು. ಸ್ನೇಹಿತರೆ, ಈ ಎಐ ಬ್ಯಾಂಕಿಂಗ್ ವಾರ್ ಬಗ್ಗೆ ನೀವೇನು ಹೇಳ್ತೀರಿ? ಮುಂದಿನ ದಿನಗಳಲ್ಲಿ UPI ಮತ್ತು ಆನ್ಲೈನ್ ಬ್ಯಾಂಕಿಂಗ್ ಬಳಸೋದು ಸೇಫ್ ಅಂತ ನಿಮಗನ್ಸುತ್ತಾ? ಎಐನಿಂದ ಭವಿಷ್ಯದಲ್ಲಿ ಆಗಬಹುದಾದ ಅನಾಹುತಗಳು ಏನು? ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ವಾಟ್ಸ್ಆ್ಯಪ್, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಇಂಥ ಇನ್ನಷ್ಟು ಆಸಕ್ತಿದಾಯಕ ಮತ್ತು ಅಪ್ಡೇಟೆಡ್ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈ ಕ್ಲಾಡ್ ಮೈಥೋಸ್ ಅಂದ್ರೆ ಏನು, ಹೇಗೆ ಮತ್ತು ಎಷ್ಟು ಅಪಾಯಕಾರಿ ಅನ್ನೋದ್ರ ಬಗ್ಗೆ ಈ ಮೊದಲೇ ವಿಡಿಯೋ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋದ ಲಿಂಕನ್ನು ಈ ವಿಡಿಯೋದ ಕೊನೆಯಲ್ಲಿ ಕೊಟ್ಟಿದ್ದೀವಿ. ಆಸಕ್ತಿ ಇದ್ರೆ ಅದನ್ನ ಕ್ಲಿಕ್ ಮಾಡಿ ವೀಕ್ಷಿಸಬಹುದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.